ಹಾಯ್ 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 ರೆಡಿಯೋ ಕ್ಯಾಂಟೀನ್ ಮಾಡೋಣ. ಹಾಯ್ ಹಾಯ್ ಹಾಯ್. ಯಾಕೋ ಕೊಬ್ಬ? ಯಾರಿಗೆ ನಮ್ಗ? ನಿಮ್ಮ ಅಪ್ಪಂಗಲ್ವಾ? ಮತ್ತೆ ಬೆಳಗ್ಗೆ ಬೆಳಗ್ಗೆ ರೆಂಟ್ ಕೇಳ್ತಾನೆ. ತಿಂಗಳ ಕಟ್ಬೇಕಾ? ಹೋಗ್ಯಲ್ಲೇ ವೇಟ 1 2 3 ಕೂಲ್ ಡ್ರಿಂಕ್ಸ್ ತಗೊಂಬಾ. ಏನೇನು ಸೌಂಡ್? ಸೈಕಲ್ ಪಂಪ್ ತರ. ಕಲಾ, ಆ ಬಾಂಬೆ ಹುಡುಗಿ ಸಕ್ಕದಾಗಿ ತಯಾರಾಗ್ತಾ ಇದ್ದಾಳೆ ಕಣೆ. ನಮ್ ಜೊತೆ ಡಿಸ್ಕೋಥೆಕ್ ಬರಕ್ಕೆ ಅಡ್ಜಸ್ಟ್ ಮಾಡ್ಕೊಡ್ಬೋದಲ್ಲೇ? ಸಾಯಿಸ್ಬಿಡ್ತೀನಿ ನೋಡು. ನಿನ್ ಜೊತೆ ಡಿಸ್ಕೋಥೆಕ್ ಬರಕ್ಕೆ ನಾನ್ ಚೆನ್ನಾಗಿಲ್ವಾ? ಲೈ, ನಾವ್ 3 ಜನ ಹುಡುಗರೇ ಅಲ್ವೇನೆ? ಎಸ್. 3 ವರ್ಷದಿಂದ ನೋಡ್ತಾನೆ ಇದೀವಿ. ನೋಡ್ತಾ ಇಲ್ಲ, ಸಾಯ್ತಾ ಇದೀವಿ. ಆ ಹುಡುಗಿ ಅಂದ್ರೆ ಅಷ್ಟೊಂದು ಇಷ್ಟನಾ? ಹೌದು ಸರ್. ಎದಳ ಮೇಲೆ ಬಾ. ಹಲೋ, ಇವನಂದ್ರೆ ನಿನ್ಗೆ ಇಷ್ಟನಾ? ಇಷ್ಟ. ಎದಳ ಮೇಲೆ. ಹೆಂಗೆ ಕೃಷ್ಣ? ಸೂಪರ್. ಇನ್ನೇನೆಲ್ಲ ಮುಗೀತಲ್ಲ? ಇಷ್ಟು ಸಿಂಪಲ್ ಅನ್ಕೊಂಡಿರ್ಲಿಲ್ಲ ಸರ್. ಪ್ರೀತಿಗೆ ಬೇಕಾಗಿರೋದು ಪ್ರಿಪ್ರೇಷನ್ಸ್ ಅಲ್ಲ, ಡೆಡಿಕೇಶನ್. 3 ಪದ ಹೇಳೋದಕ್ಕೆ ಇವನಿಗೆ 3 ವರ್ಷ ಹಿಡಿದಿದೆ. ಇನ್ನು ನೀನ್ 3 ಗಂಟೆ ಹಾಕ್ಸ್ಕೊಳ್ಳೋದಕ್ಕೆ ತುಂಬಾ ಲೇಟ್ ಮಾಡ್ಬೇಡ, ಆಮೇಲೆ ಇವನ್ ಮೂಡ್ ಚೇಂಜ್ ಆಗೋಗ್ಬಿಡುತ್ತೆ. ಎನಿವೇ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಲೋಕಜ, ನಮಗ್ ಸಂಬಂಧ ಇಲ್ದಿರೋ ವಿಷಯದಲ್ಲಿ ನಿಂದ ಏನ ಫಿಂಗರಿಂಗ್? ನೋಡ, ಇಂಥ ವಿಷಯದಲ್ಲಿ ನಾಚಿಕೆ ಗೀಚಿಕೆ ಇರಬಾರ್ದು. ಪಟಾಪಟ್ ಅಂತ ಮುಗ್ದೋಗ್ಬಿಡ್ಬೇಕು. ಲೈಫ್ ನಲ್ಲಿ ಯಾವಾಗಾದ್ರೂ ನಿನಗಿಂತ ಸಿಚುವೇಶನ್ ಬಂದಾಗ ಅವಾಗ ನಿಂಗೆ ಗೊತ್ತಾಗುತ್ತೆ. ನಮ್ಗ ಈ ತರ ಸಿಚುವೇಶನ್? ನೋ ವೇ. ಇದೊಂದು ಯಾವಾಗ್ಲೂ ಸರಿಯಾಗಿ 6 ಗಂಟೆಗೆ ಬಡ್ಕೊಳುತ್ತೆ. ಗುಡ್ ಮಾರ್ನಿಂಗ್. ಲೈಫ್ ಮತ್ತೆ ಪ್ರಾರಂಭ. ನೋಡಕ್ ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ನಮ್ ಇಡ್ಲಿ ಸಾಂಬಾರ್ ತರ ಇರಲ್ಲ. ಹೇ, ಹೆಲೋ ಹ್ಯಾನ್, ಹೌ ಆರ್ ಯು ಮೈ ಸ್ವೀಟಿ ಪಾಯ್, ಕ್ಯೂಟಿ ಪಾಯ್. ವಿಶ್ ಮಿ ಬಾಯ್. ಬಾಯ್. ಸ್ಪೋರ್ಟ್ಸ್ ಕಾರ್ ಹೊಸ್ದಾಗ್ ಕೊಂಡ್ಕೊಂಡೆ. ಇಲ್ಲಿ ಕಾರ್ ಇಲ್ಲ ಅಂದ್ರೆ ಓಡಾಡೋದೇ ಕಷ್ಟ. ಇದು ನಮ್ ಯೂನಿವರ್ಸಿಟಿ. ಹಾಯ್ ಹಾಯ್. ಹುಡುಗಿ ಚೆನ್ನಾಗಿದ್ದಾಳಲ್ವಾ? ಅಯ್ಯೋ, ಕ್ಲಾಸಿಗೆ ಟೈಮ್ ಆಯ್ತು. Shweta, what about my proposal? I told you I love you. ನನ್ಗೆ ಫಂಕಿ ತರ ಇದ್ರೆ ಇಷ್ಟ ಇಲ್ಲ, ಮಂಕಿ ತರ ಇದ್ರೇನೆ ಇಷ್ಟ. ನೋಡಿದ್ಯಾ, ಅವ್ರು ಪ್ರಪೋಸ್ ಮಾಡೋದು ಕಾಮನ್, ನಾನ್ ಇಲ್ಲ ಅನ್ನೋದು ಕಾಮನ್ನೇ. Hey, snow falling. Very cold outside. Hi. Hi. How are you? Fine, fine. ಏನು ತಿನ್ನೋಕ್ ಬಂದೆ ಅಂತ ತಿಳ್ಕೊಂಡ್ಯಾ? ಪಾರ್ಟ್ ಟೈಮ್ ಜಾಬ್. ಆ ಥರ ಸ್ಪೋರ್ಟ್ಸ್ ಕಾರ್ ತಗೋಬೇಕು ಅಂದ್ರೆ ಇದೆಲ್ಲ ಮಾಡಬೇಕು. ಇದು ನನ್ನ ಲೈಫ್.
ಇದು ಮತ್ತೆ 6 ಗಂಟೆಗೆ ಬಡ್ಕೊಳ್ಳುತ್ತೆ. ಗುಡ್ ನೈಟ್, ಸಿ ಯು ಲೇಟರ್. ಅಯ್ಯೋ, ಐ ಮಿಸ್ ಯು ಡಾ. ಐ ಮಿಸ್ ಯು ಟು ಸಿಸ್ಟರ್. ಟೇಕ್ ಕೇರ್. ನಾನ್ ಮಾತ್ರ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಮಿಸ್ ಆಗೋ ಚಾನ್ಸೇ ಇಲ್ಲ. ನೀನ್ ಫಸ್ಟ್ ಶಾಟ್ ನೋಡಿದ ತಕ್ಷಣ ನೀನ್ ನನ್ಗಿಷ್ಟ ಆಗೋದೆ. ನೀನ್ ಎಲ್ಲೇ ಇರೆ, ನೀನ್ ಮಾತ್ರ ನನ್ನೋಳೆ. ನಿನ್ನ ಲವ್ ಮಾಡೋದು ಪಕ್ಕ, ಮದ್ವೆ ಆಗೋದಂತ ಇನ್ನೂ ಪಕ್ಕ. ಕೃಷ್ಣ, ನಾನ್ ಫಿಕ್ಸ್ ಆಗ್ಬಿಟ್ಟೆ ಕಣ, ಪಕ್ಕ ಫಿಕ್ಸ್ ಆಗ್ಬಿಟ್ಟೆ ಕಣ. ಅವಳು ನನ್ನ ತಂಗಿ ಕಣ. ಗುಡ್. ಅಣ್ಣ ಅಂತ ಫಿಕ್ಸ್ ಆಗ್ಬಿಟ್ಟ, ವೆರಿ ಗುಡ್. ನಿಜವಾಗ್ಲೂ ಅವಳು ನನ್ನ ಸ್ವಂತ ತಂಗಿನೋ? ಭಾವಾ, ಏನಾಯ್ತು ಭಾವ? ಪ್ರಮೋಷನ್, ಫ್ರೆಂಡ್ಶಿಪ್ ಇಂದ ಬೌನ್ ಪೋಸ್ಟ್ಗೆ ಪ್ರಮೋಷನ್ ಮಾಡಿದೀನಿ. ಇಷ್ಟಕ್ಕೆ ಅವಳ ಹೆಸರೇನಂದೆ? ಶ್ವೇತಾಂಬರಿ. ಮಿಸಸ್ ಶ್ವೇತಾಂಬರಿ ಗಜೇಂದ್ರ ಮೂರ್ತಿ. ಏ ಕೃಷ್ಣ, ಇದು ಫಿಕ್ಸು. ನಾ ಹೇಳ್ತಾ ಇಲ್ವಾ ಅವಳು ನನ್ನ ತಂಗಿ ಅಂತ? ತಪ್ಪು. ನಾನ್ ಮೆಚ್ಕೊಂಡಿರೋ ಹುಡುಗಿ ನಿನಗ್ ತಂಗಿ ಆಗ್ಬಿಟ್ಟಿದಾಳೆ. ಮತ್ತೆ ಶುರು ಆಯ್ತಾ ಈ ನಿಮ್ಮ ರಾಮಾಂಜನೇಯ ಯುದ್ಧ? ಸಾರಿ ಕಲಾ, ಅದು ನೆನ್ನೆಗೆ ಕ್ಲೋಸ್. ಇವತ್ತಿಂದ ಕೃಷ್ಣ ಅರ್ಜುನರ ಇದ್ದ. ಅವನು ಭಾವ, ನಾನೊಂದು ಬಾಮೈದ. ಅಂದ್ರೆ ಈಗ ತಾನೇ ನಾನೊಂದು ಹುಡುಗಿನ ನೋಡ್ದೆ. ಅವಳೇ ಲವ್ ಮಾಡ್ತೀನಿ ಅಂತಂದ್ರೆ ಸಾಧ್ಯನೇ ಇಲ್ಲ. ಅವಳು ನನ್ನ ತಂಗಿ ಅನ್ಬಿಟ್ಟು ಅಡ್ಬಾಯ್ ಆಗ್ತಾ ಇದ್ದಾನೆ. ಇದ್ರಲ್ಲಿ ನಂದೇನ ತಪ್ಪಿದ್ಯಾಕಲ್ಲ? ನನಗೆ ಗೊತ್ತಿಲ್ಲದೆ ಲವ್ ಯಾವಾಗ್ಲೋ? ಈಗ್ಲೇ 10 minutes ಬ್ಯಾಕ್. ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ 8 minutes 45 seconds. ಇಲ್ಲಿ ನೋಡಿಲಿ. ವಾವ್, ಸೂಪರ್ ಗಜ. ಇವಳು ನಿಂಗೆ ಪರ್ಫೆಕ್ಟ್ ಜೋಡಿ. ಕಂಗ್ರಾಟ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಏನಮ್ಮ ನೀನು ಅವನ ಜೊತೆ ಸೇರ್ಕೊಂಡು ತೈತೈ ಬಂಗಾರಿ ಆಡ್ತಿದ್ಯಾ? ಅವನೇನು ಓಡಿ ಪೋಲಮ್ಮ ಅಂತ ಓಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನ? ಪದ್ಧತಿ ಪ್ರಕಾರ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾನೆ. ಹಿ ಇಸ್ ಅ ಜೆಂಟಲ್ಮನ್, ಯು ನೋ. ಥ್ಯಾಂಕ್ ಯು ಕಲಾ. My ಪೆದ್ದನ್ಗೆ ಇನ್ನೊಂದ್ ಸ್ವಲ್ಪ ಕ್ಲಾಸ್ ತಗೋ, ಓಕೆ? ಏ ಗಜ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಈ ವಿಷಯನ ಇಲ್ಲೇ ಬಿಟ್ಟು ಕೈ ತೊಳ್ಕೊ. ಇಲ್ಲ ನಿನ್ ಬಾಡಿಲಿರೋ ಕೈ, ಕಾಲು, ಮುಖ, ತಲೆ ಒಂದು ಇರಲ್ಲ. ಅಂದ್ರೆ ಆಡು ಕುರಿ ಕತ್ರಿಸೋ ಫ್ಯಾಮಿಲಿನ ನಿಮ್ದು? ಅದಕ್ಕಿಂತ ಡೇಂಜರಸ್. ಹಾಗಾದ್ರೆ ಕೇಳಿಸ್ಕೊ, ಮನುಷ್ಯರನ್ನ ಡೀಲ್ ಮಾಡೋ ಫ್ಯಾಮಿಲಿ ನಿಂದಾದ್ರೆ ಅಂತ ಫ್ಯಾಮಿಲಿಗೆ ಹೊಗೆ ಹಾಕೋ ಗಂಡು ನಾನು. ನೀನೇ ಅಲ್ಲ, ನಿನ್ ಫ್ಯಾಮಿಲಿನೇ ಅಲ್ಲ. ಆ ಭಗವಂತನೇ ಅಡ್ಡ ಬಂದ್ರು ಆ ಲಂಡನ್ ರಾಣಿ ನನಗೆ ಫಿಕ್ಸ್. ನೋಡಮ್ಮ, ರೂಮ್ ನಲ್ಲಿ ಪಂಚಮಾತ್ರೆ ಉದ್ರಣ ಇದೆ, ತಂದ್ಕೊಡು ಅವ್ರಿಗೆ. ಆಯ್ತು ತಾತ. ನಡೀತಾ ಇರೋದು ಮಗಳ ಎಂಗೇಜ್ಮೆಂಟ್. ನೀವೇನ್ರಿ ಕ್ರೀಮ್ ಎಲ್ಲ ಹಚ್ಕೊಂಡು? ನಿನ್ನ ಮಗ ಏನೇ ಸ್ಟೈಲ್ ಮಾಡಿದ್ರು ಅದ್ ನಿನಗೆ ಒಪ್ಪಿಗೆ. ನಾನ್ ಮಾಡಿದ್ರೆ ಮಾತ್ರ ಮೂಗ್ ಮುರಿತೀಯಾ? ಹಾಯ್ ಕಿಡ್ಸ್, ಹೌ ಆರ್ ಯು? ತಾತ, ಈ ಸಂಭ್ರಮದಲ್ಲಿ ಸಮಥಿಂಗ್ ಮಿಸ್ಸಿಂಗ್ ಅನ್ನಿಸ್ತಲ್ಲ ನಿಮ್ಗೆ? ಏಯ್ ಗಜ ಕಣೆ. ಎಸ್, ಹಾ, ಶಿ ಇಸ್ ಕರೆಕ್ಟ್. ಗಜ ಇಲ್ದೆ ಮಜಾನೇ ಇಲ್ಲ. ಯಾಕೋ? ಯಾಕೆ? ನಾನು ಅವನ್ಗಿನ್ನ ಹೈಟು ವೆಯ್ಟ್ ಕಮ್ಮಿ ಇರ್ಬೋದು, ಆದ್ರೆ ನಾನು ಅವನ್ಗಿನ್ನ ಕ್ಲೆವರ್. ಯಾಕೆ ಇಷ್ಟೊಂದು ಎಮೋಷನ್ ಆಗ್ತೀಯ ಅಪ್ಪಾಜಿ? ಕಮಾನ್ ಅಪ್ಪಾಜಿ. ಕಮಿಂಗ್ ಕಮಿಂಗ್. ಈ ಕಮಿಂಗ್ ಅಲ್ಲ. ಅದಿರ್ಲಿ, ನಾನು ಗಜ ಇಬ್ರು ಫ್ರೆಂಡ್ಸ್. ಗಜನ್ ತಂಗಿ ನೀವು ಫ್ರೆಂಡ್ಸ್. ಹಂಗಂದ್ರೆ ನಾನ್ ನಿಮ್ಗೆ ಏನಾಗ್ಬೇಕು? ಅಣ್ಣ. ಹೊಟ್ಟೆ ಸ್ವಲ್ಪ ಒಳಗಡೆ ಇಟ್ಕೊಳ್ಳೋ ಡುಮ್ಮ. ಡ್ಯಾಡಿ, ಯಾಕೆ ಅಣ್ಣನ್ ಬೈತಾ ಇದ್ಯಾ? ಬೈಬೇಡ. ನೀ ಸುಮ್ನೆ ಇರ್ಪುಟ. ಏಯ್ ಪದ್ಮ, ಇವ್ರನ್ನ ರೆಡಿ ಮಾಡಕ್ ನನ್ ಕೈಲಾಗಲ್ಲ. ಇವತ್ ರೆಡಿ ಮಾಡ್ಬೇಕಾಗಿರೋದು ನಿಮ್ ಮಕ್ಳನ್ನಲ್ಲ, ನಿಮ್ ಮುದ್ದಿನ ತಂಗಿನ, ಗೊತ್ತಾ? ಅಣ್ಣ ಇದು ಸರಿನಾ? ನೀವ್ಗಳು ಇಷ್ಟು ಲೇಟ್ ಆಗಿ ಬಂದ್ರೆ ಹೆಂಗೆ? ನನ್ ಲೇಟಿಗೆ ಕಾರಣ ಇವಳೆ. ಏನತ್ಗೆ ಇದು? ಹೌದೌದು, ಎಲ್ಲದಕ್ಕೂ ನಾನೇ. ಇರೋ 7-8 ಕೂದ್ಲಿಗೆ ಬಣ್ಣ ಹಚ್ಚಕ್ಕೆ 7-8 ಗಂಟೆ ಬೇಕು. ಅದಿರ್ಲಿ, ನನ್ ಸೊಸೆ ಇಲ್ಲಿ ಬರ್ತಿದ್ದಾಳೆ. ಹಾಯ್ ಅತ್ತೆ. ವಾವ್, ಸರಿ ಸಕ್ಕತ್ತಾಗಿ ಕಾಣ್ತಿದ್ದೀರಾ. ಎಂಗೇಜ್ಮೆಂಟ್ ನಿಮ್ಗೆನಾ? ಹಾಕ್ತೀನಿ ನೋಡು. ಶ್ರಾವಣ ಮಾಸೆ ಪಂಚಮಿ ಶುಕ್ರವಾರ ದಿನಾಂಕ 24/8/2007 ಶ್ರೀಮತಿ ಶ್ರೀ ಚಂದ್ರಶೇಖರಯ್ಯನವರ ಜ್ಯೇಷ್ಠ ಪುತ್ರಿ ವರಲಕ್ಷ್ಮಿ ಎಂಬ ವಧುವನ್ನು ಶ್ರೀ ಗಂಗಾಧರಯ್ಯನವರ ಜ್ಯೇಷ್ಠ ಪುತ್ರ ಶ್ರೀ ರಾಮಚಂದ್ರಮೂರ್ತಿ ಎಂಬ ವರನಿಗೆ ಕೊಟ್ಟು ವಿವಾಹ ಮಾಡಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಯಜಮಾನ್ರೆ, ತಾಂಬೂಲ ಬದಲಾಯಿಸ್ಕೋಬಹುದು. ಹುಡುಗಿಗೆ ಈ ಮದುವೆ ಇಷ್ಟ ಇದೆ ತಾನೆ? ಯಾಕಣ್ಣ ಈ ಮಾತು ಕೇಳ್ತಾ ಇದೀರಿ? ಏನಿಲ್ಲಮ್ಮ, ಹುಡುಗಿ ಸ್ವಲ್ಪ ಡಲ್ ಆಗಿದ್ಲಲ್ಲ, ಅದಕ್ಕೆ ಕೇಳಿದೆ. ಅಯ್ಯೋ ಅದೇನಿಲ್ಲ, ಅವ್ರ ಅಣ್ಣ ಗಜ ಬಂದಿಲ್ಲ ಅಂತ ಕೋಪ ಅಷ್ಟೇ. ನಾನೆಲ್ಲೋ ಹುಡುಗಿಗೆ ನಮ್ಮ ಹುಡುಗ ಇಷ್ಟ ಆಗ್ಲಿಲ್ವೇನೋ ಅಂತ ಭಯ ಪಟ್ಟಿದ್ದೆ. ಅಯ್ಯೋ ಭಯ ಯಾಕೆ? ನಿಮ್ ಮಗ ಶ್ರೀರಾಮಚಂದ್ರ ಅವನ್ನ ಇಡೀ ಇಂಡಿಯಾನೇ ಒಪ್ಪಿದೆ ಅಂದ್ಮೇಲೆ ನಮದೇನಿದೆ, ನಮಗೂ ಒಪ್ಪಿಗೆನೆ. ಏನಣ್ಣ, ನೀವಾಗ ಮದುವೆ ಊಟ ಹಾಕ್ಸೋದು? ಎನಿ ಟೈಮ್. ಭಾವ ಯಾವಾಗ ಎಸ್ ಅಂತಾರೋ ನಮಸ್ಕಾರ. ಈಗಲೂ ಬಹಳ ಒಳ್ಳೆ ಜನ. ಈಗ ಯಾಕೋ ಬಂದೆ? ಒಟ್ಟಿಗೆ ಚಪ್ರಕ್ಕೋ ಮುಹೂರ್ತಕ್ಕೋ ಬಂದ್ರೆ ಆಗ್ತಿರ್ಲಿಲ್ವಾ?
ನೀನ್ ಬಂದಿಲ್ಲ ಅಂತ ನಿನ್ ತಂಗಿ ಅಳೋದೊಂದೇ ಬಾಕಿ. ಈಕೆ ಹೆಸರು ಶ್ವೇತಾ, ನನ್ನ ಫ್ರೆಂಡು. ಬರು, ಇವಳನ್ನ ಒಳಗಡೆ ಕರ್ಕೊಂಡೋಗು. ಬನ್ನಿ. ಅವಳ ಇಡೀ ಫ್ಯಾಮಿಲಿ ಆಕ್ಸಿಡೆಂಟಲ್ಲಿ ತೀರೋದ್ರು. ಈಗ ಅವಳ ಕಡೆಯವರು ಅಂತ ಯಾರೂ ಇಲ್ಲ. ಅದಕ್ಕೆ ಸ್ವಲ್ಪ ದಿನ ನಮ್ಮ ಜೊತೆ ಇರಲಿ ಅಂತ ಕರ್ಕೊಂಬಂದೆ. ಯಾಕೆ ತಾತ, ಒಂದು ಹುಡುಗಿನ ಕರ್ಕೊಂಬಂದಿದ್ದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದೇ ಒಂದು ಹುಡುಗನ್ ಕರ್ಕೊಂಬಂದಿದ್ರೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ರಾ? ಕಷ್ಟದಲ್ಲಿರೋದು ಹುಡುಗ ಆದ್ರೇನು ಹುಡುಗಿ ಆದ್ರೇನು ಆಶ್ರಯ ಕೊಡೋದು ನಮ್ ಧರ್ಮ. ಅವಳು ಇಲ್ಲೇ ಇರ್ಲಿ ಬಿಡೋ. ಅಪ್ಪ, ನಾನು ತಪ್ಪು ಮಾಡಲ್ಲ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತು. ಗಜ, ಏನಮ್ಮ? ಆ ಹುಡುಗಿ ಮಧ್ಯಾಹ್ನನೂ ಊಟ ಮಾಡಿಲ್ಲ. ಅವಳು ಕೆಳಗ್ ಬರಕ್ ಸಂಕೋಚ ಆದ್ರೆ ಊಟ ಮೇಲೆ ಕಳಿಸ್ಕೊಡ್ಲಾ? ಏನ್ ಬೇಡಮ್ಮ, ಅವಳು ನಮ್ ಜೊತೆನೆ ಊಟ ಮಾಡ್ತಾಳೆ. ನಾನು ಕರ್ಕೊಂಡ್ ಬರ್ತೀನಿ. ಸರಿನಪ್ಪ. ಇವಳು ರಂಜಿತಾ, ನಮ್ ಮಾವನ್ ತಂಗಿ. ನಮ್ ತರ ಅಲ್ಲ, ತುಂಬಾ ಫಾಸ್ಟ್. ಇವರು ನಮ್ ದೊಡ್ಡಪ್ಪ ಜಮ್ಕಂಡಿಲಿದ್ದಾರೆ. ಇಲ್ಲಿಗೆ ಬರೋದೇ ಅಪರೂಪ. ಇವರು ನಮ್ ಚಿಕ್ಕಮ್ಮ, ಮತ್ತೆ ಇವರು ನಮ್ ಚಿಕ್ಕತ್ತೆ ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾರೆ. ಇವನು ಅವ್ರ ಮಗ. ಏನ್ ಮದ್ವೆ ಎಣ್ಣೆ ಅಂಗಡಿ ಓಪನ್ ಮಾಡಿ ಇಟ್ಕೊಂಡು ಯಾವ್ದೋ ಫೋಟೋ ಹುಡುಕ್ತಾ ಇದ್ಯಾ? ಎಲ್ಲಿ ನಮ್ ಹೊಸ ಭಾವನ ಹೆಸರು ಹೇಳು ನೋಡೋಣ. ಬೇಕುಫಾ. ಹಾಗಾದ್ರೆ ನಾಳೆ ನೀನ್ ಹೆಂಗ್ ಕರಿತೀಯ ಅಂತ ಒಂದ್ಸಲಿ ನೋಡೋಣ, ಹೇಳು. ಶ್ರೀರಾಮ ಚಂದ್ರಮೂರ್ತಿ. ಶ್ರೀರಾಮ ಚಂದ್ರಮೂರ್ತಿ. ಸೀತಾ ಸ್ವಯಂವರದಲ್ಲಿ ಬಿಲ್ ಮುರಿದವರು ಇಲ್ಲೇನು ಮುರಿಲಿಲ್ವೋ? ಶಟಪ್. ದೊಡ್ಡ ತರಲೆ. ಕೋಪ ಬಂದಾಗ ತುಂಬಾ ಮುದ್ದಾಗಿ ಕಾಣಿಸ್ತಾಳೆ, ಅದಕ್ಕೆ ರೇಗ್ಸೋದು. ಶ್ವೇತಾ, ನಡಿ ಊಟ ಮಾಡೋಣ. ಏನೋ ಆಲೂಗೆಡ್ಡೆ, ನಿನಗ್ ಸಪರೇಟ್ ಆಗಿ ಹೇಳ್ಬೇಕಾ? ನಡೆಯೋ ಬೇಗ. ಹೋಮ್ವರ್ಕ್ ಮಾಡ್ತಿರೋದು ಕಾಣಿಸಲ್ವಾ? ಏನ್ ದೊಡ್ಡ ಮಹಾ ಹೋಮ್ ವರ್ಕ್ ಒಂದು 5 ನಿಮಿಷದಲ್ಲಿ ಮಾಡ್ಕೊಡ್ತೀನಿ, ಬರ ಬೇಗ. ನೋ, ಒಂದ್ಸಾರಿ ನೀನ್ ಹೋಮ್ವರ್ಕ್ ಮಾಡ್ಕೊಟ್ಟಾಗ ಆಗಿದ್ದ ಅವಮಾನನೇ ಸಾಕು. ಒಬ್ರಲ್ಲ ಇಬ್ರಲ್ಲ 25 ಗರ್ಲ್ಸ್ ಮುಂದೆ ಕಿವಿ ನಿಲ್ಸಿದ್ರು ಮಿಸ್ಸು. ಹಸಿನ್ ಇನ್ನೂ ಮರ್ತಿಲ್ಲ ನಾನು. ಅದು ಅಲ್ದೆ ಯಾವ ದಡ್ಡನಾದ್ರೂ ಈ ತರ ಹೋಮ್ವರ್ಕ್ ಮಾಡ್ತಾನ ಅಂತ ಬೈದ್ರು. ನನಗ್ ಗೊತ್ತು ಆ ದಡ್ಡ ನೀನೆ ಅಂತ. ಪಾಪ ಅವರು ಗೊತ್ತಿಲ್ವೇ? ಸಾಕು ಚಿಕ್ಕಪ್ಪ. ಲೇ, ಇದೆಲ್ಲ ನಮ್ ಸೀಕ್ರೆಟ್. ನಾವು ಪರ್ಸನಲ್ ಆಗಿದ್ದ ಮಾತಾಡ್ಬೇಕು. ಈಗ ಊಟ ಮಾಡೋಣ, ನಡೆಯೋ ಬಕಾಸುರ. ಓಹೋ, ಒಬ್ಳು ಹುಡುಗಿ ಮುಂದೆ ಅಂದಿದ್ದಕ್ಕೆ ಇಷ್ಟು ಕೋಪ ಬಂದ್ಬಿಡ್ತಾ? ಪಾಪ ಅಣ್ಣ ಸ್ಕೂಲಲ್ಲಿ 25 ಗರ್ಲ್ಸ್ ಮುಂದೆ ಹೇಗಾಗಿರ್ಬೇಡ. ದಯವಿಟ್ಟು ನನ್ ಮರ್ಯಾದೆ ತೆಗಿಬಿಡ್ವೆ, ನಿನಗ್ ಪುಣ್ಯ ಬರುತ್ತೆ. ಹೌದು ಚಿಕ್ಕಪ್ಪ, ನಿಂಗ್ ಹೋಮ್ವರ್ಕ್ ಮಾಡಕ್ಕೆ ಬರಲ್ಲ, ಕಾಲೇಜ್ ವರ್ಗೂ ಹೇಗೋದೆ? ನನ್ಗೂನು ಅದೇ ಡೌಟ್ ಅಲ್ಲ ಚಿಕ್ಕಪ್ಪ. ಅಯ್ಯೋ, ನಿನ್ ಡೌಟ್ ಮನೆ ಹಾಳಾಗ. ನಡ್ರ ಊಟ ಮಾಡೋಣ, ನಡಿ. ಶ್ವೇತಾ, ಸಂಕೋಚ ಪಟ್ಕೋಬೇಡಮ್ಮ. ಇದು ನಿಮ್ಮನೆ ಅಂತಾನೆ ತಿಳ್ಕೊ. ಅಣ್ಣ, ಸ್ವಲ್ಪ ಚಿಕನ್ ತಗೊಳ್ಳೋ. ಥ್ಯಾಂಕ್ಸ್. ಏಯ್, ನಿನಗೆ ಹಾಕಿದ್ ನೀನ್ ತಿನ್ನು. ಯಾಕೆ ಅವನಿಗೆ ಹಾಕ್ತಾ ಇದ್ಯಾ? ಆಹಾ, ಅಣ್ಣ ಅಂದ್ರೆ ಅದೇನ್ ಪ್ರೀತಿನೇ ನಿನ್ಗೆ. ನನ್ ತಂಗಿನೂ ಇದ್ದಾಳಪ್ಪ, ಏನು ಕೇಳ್ದೆ ಗಡದ್ದಾಗಿ ಇಳಿಸ್ತಾಳೆ. ಆಗಲ್ಲಮ್ಮ, ಏನೇ ಬರೀ ತಿನ್ನೋದೊಂದೇ ಅಲ್ಲ, ಮಾಡೋದು ಕಲ್ತ್ಕೋಬೇಕು. ಅವ್ರಿ ಮದ್ವೆಗೆ ಒಪ್ಕೊಂಡಿದ್ದೆ ನಾನ್ ಮಾಡಿದ ಅಡಿಗೆ ತಿಂದು. ಅಮ್ಮ, ಎಷ್ಟು ದೊಡ್ಡ ಮನ್ಸಮ್ಮ ನಿಂದು. ಮಗಳು ಮದ್ವೆ ಆಗ್ಲಿ ಅಂತ ನೀನ್ ಮಾಡಿದ್ದ ಅಡ್ಗೆನ ಅವಳು ಮಾಡಿದ್ದು ಅಂತ ಸುಳ್ಳು ಹೇಳ್ದ. ಸ್ವಲ್ಪ ಬಾಯಿ ಮುಚ್ತೀಯಾ? ಏನ್ ಮಾತೆ ಅದು? ನಾಳೆ ಬೆಳಿಗ್ಗೆ ನಿನ್ ರಿಸಲ್ಟ್ ಸೆಂಟಿಮೆಂಟ್ ಆಗಿ ನೋಡ್ಬೇಕಾಗಿರೋದು ಇವನೇ. 2 ವರ್ಷದಿಂದ ನಾನ್ ಬರ್ದಿದ್ದಕ್ಕೆ ಪಾಸ್ ಆಗಿರೋದು. ಇವ್ನ್ ನೋಡಿದಕ್ಕಲ್ಲ. ಹೌದಾ? ಹಾಗಾದ್ರೆ ಆಯ್ತಮ್ಮ, ನೀನ್ ಅದಕ್ಕೆ ಫಿಕ್ಸ್ ಆಗ್ಬಿಡು. ಸುಖವೀವ ಸುರಾಪಾನವಿದೆ ಸ್ವರ್ಗ ಸಮಾನಂ ತೆಗೆದಾಡಿಸಿ ತಲೆ ದೂತ ತಡಕ. MF ಹುಸೇನ್ ಸಾಹೇಬ್ರೆ, ಏನ್ ತಟ್ಟೆಲ್ ಚಿತ್ರ ಬಿಡಿಸ್ತಾ ಇದ್ದೀರಾ? ಯಾಕೋ ಹಸಿವೆ ಆಗ್ತಾ ಇಲ್ಲ ಕಣ. ಹೇಗೆ ಹಸುವಾಗುತ್ತೆ? ಊಟಕ್ಕೆ ಮುಂಚೆ ಡಾಕ್ಟರ್ ಬರ್ಕೊಟ್ಟಿರೋ ಟಾನಿಕ್ ತಗೊಂಡಿರ್ತಾನೆ ಹಸುವಾಗೋದು. ಆಯ್ತು ಕಣ, ಬಾ ತಾತ, ನಾನ್ ಟಾನಿಕ್ ಕುಡಿಸ್ತೀನಿ. ಹೌದಾ? ಬಾ. ಇಫ್ ಯು ಡೋಂಟ್ ಮೈಂಡ್ ಶ್ವೇತಾ, ಒಂದ್ 10 ನಿಮಿಷ ನಿನ್ ರೂಮ್ನ ಬಳಸ್ಕೋಬೋದಾ? ಥ್ಯಾಂಕ್ಸ್. ತಾತ ಬಾ, ನೋಡಲ್ಲಿ. ಅಲ್ಲ,
ಜೋಪಾನ ತಾತ. ಅಂಬಾ. ಡೋಂಟ್ ವರಿ. ಕೂತ್ಕೋ. ಶ್ವೇತಾ, ನಿನ್ಗಿಲ್ಲೇನು ತೊಂದರೆ ಇಲ್ಲ ತಾನೆ? ಆರ್ ಯು ಕಂಫರ್ಟಬಲ್? ನನ್ನ ರೂಮು ಶಾಪಿಂಗ್ ಕಾಂಪ್ಲೆಕ್ಸ್ ತರ. ಅದು ಐಟಮ್ ಎತ್ಕೊಳ್ಳೋದಕ್ಕೆ ಯಾರಾದ್ರೂ ಬರ್ತಾನೆ ಇರ್ತಾರೆ. ಅದಕ್ಕೆ ತಾತ ಬರೀ 2 ಪೆಗ್ಗು. ಎಲ್ಲ ಎರಡೇ. ತಪ್ಪು ಅಂತ ಹೇಳ್ಬೇಕಾಗಿರೋರು ನೀವೇ 1, 2 ಅಂತ ಹೇಳ್ತಿದ್ದೀರಲ್ಲ, ತಪ್ಪಲ್ವಾ? ಇದ್ರಲ್ಲಿ ತಪ್ಪೇನಿದೆ ಶ್ವೇತಾ? ಮೊದಲು ಎಲ್ಲ ಓಪನ್. ಈ ಸಂಸಾರದ ತಾಪತ್ರಯ, ಮಕ್ಳು ಮರಿ ಜಾಸ್ತಿ ಆಗಿ ಈಗ ಸ್ವಲ್ಪ ಐಡೋಟಿಗೆ ಬಂದ್ಬಿಟ್ಟಿದೆ. 2 ಪೆಗ್ ತಗೊಳ್ಳೋ ತಾತ ಅದ್ರ ಮೇಲೆ ಏನು ತಗೊಳಲ್ಲ. ಅವ್ರ ಜೀವನ ಪೂರ್ತಿ ಬರೀ ಸಂಪಾದನೆ ಮಾಡೋದ್ರಲ್ಲೇ ಕಾಲ ಕಳೆದೋಯ್ತು. ಈ ವಯಸ್ಸಲ್ಲಿ ಎಂಜಾಯ್ ಮಾಡ್ದೆ ಇನ್ ಯಾವಾಗ ಮಾಡ್ತಾರೆ ಹೇಳು? ಚೆನ್ನಾಗಿದೆ ಮಗನೇ. ನೋಡು, ಈ ವಯಸ್ಸಲ್ಲಿ ಎಂಜಾಯ್ ಮಾಡೋದನ್ನ ಬಿಟ್ಟು ಒಲಿಂಪಿಕ್ ಅಲ್ಲಿ ಓಡಕ್ಕಾಗತ್ತಾ? ಇಂಡಿಯಾ ಗೋಲ್ಡ್ ಮೆಡಲ್ ತಂದ್ಕೊಡಕ್ಕಾಗತ್ತಾ? ಲೆಟ್ ಹಿಮ್ ಎಂಜಾಯ್. ಸಾಕಾ? ಹ್ಯಾಪಿನಾ? ಹಾ, ಶ್ವೇತನ್ಗೊಂದು ಥ್ಯಾಂಕ್ಸ್ ಹೇಳಿ ಹೋಗ್ ಮಲ್ಕೋ. ಅಮ್ಮ ನೀನ್ ಸಾಕ್ ಹೋಗ್ ಮಲ್ಕೋ. ನಿಧಾನ ಮೆಲ್ಗೆ ತಾತ. ನೋಡ್ದ ಎಷ್ಟೊಂದು ಹ್ಯಾಪಿ ಆಗಿದ್ದಾರೆ. ನೈಟ್ 2 ಪೆಗ್ ಬಿದ್ರೆ ಸಾಕು, ಚಿಕ್ಕ ಮಕ್ಕಳ ತರ ಹಾಗೆ ಮುದ್ರಕೊಂಡ್ ಮಲ್ಕೊಂಡ್ಬಿಡ್ತಾರೆ. ನಿನ್ಗೆ ಇನ್ನೊಂದು ಸೀಕ್ರೆಟ್ ಗೊತ್ತಾ? ಅವ್ರು ಕುಡಿದ್ರೆ ಪಕ್ಕದಲ್ಲಿರೋರ್ಗ್ ಸಹ ಗೊತ್ತಾಗಲ್ಲ, ಅಷ್ಟೊಂದು ಸೈಲೆಂಟ್. ಅಯ್ಯೋ, 2 ಪೆಗ್ ಹಾಕು ಅಂದ್ರೆ 2 ಪೆಗ್ನ ಉಳಿಸ್ಬಿಟ್ಟು ಮನೆ ಬಾಗಿಲು ಮುರಿತಾ ಇದಾನಲ್ಲಪ್ಪ ಮುತ್ಕ. ಅಯ್ಯೋ ಅರ್ಥ ಮಾಡ್ಕೊ. ನಾನು ವಯಸ್ಸಾದವನು ಅಂತ ನನ್ನ ಮೂಲೆ ಕೊಲಿಸ್ತೀಯ ನೀನು? ನಾನ್ ನಿನ್ನ ಬಟ್ಟೆ ಹುಡುಗಗಳು. ಸಾರಿ, ಇವನ್ನ ನಿನಗೆ ಕೊಟ್ಟು ಮದುವೆ ಮಾಡಿದ್ ತಪ್ಪು ಮಾಡಿದೆ. ಈಗ ಯಾಕೆ ಮಾವಯ್ಯ ಅದೆಲ್ಲ? ಬೆಳಿಗ್ಗೆ ಮಾತಾಡೋಣ. ಏನೀಗ? ಅಪ್ಪನ ಹಾಗೆ ನೋಡ್ಕೋಬೇಕು ಅಂತ ನಿಂಗೆ ಗೊತ್ತೇನೋ? ನಿಂಗೆ ಗೊತ್ತಿಲ್ಲ. ನನ್ ಮೊಮ್ಮಗ ಗಜನ್ ಗೊತ್ತು. ಅಯ್ಯೋ ಮುತ್ತ ಇಟ್ಕೊಡ್ತಾನಲ್ಲಪ್ಪ. ಗೊತ್ತೇ ನನಗೆ. ಸಾಕು, ಬನ್ನಿ ಹೋಗೋಣ. ಅವನ್ಗೆ ಯಾಕಾದಿರ್ತೀಯ ನೀನು? ವಾಟ್ ಕ್ಯಾನ್ ಯು ಡೂ ಫಾರ್ ಮೀ? ನಾನಾ? ನನಗೇನಾರ ಕೋಪ ಬಂದ್ರೆ ಮಾಡಿ ಮೇಲೆ ಹೋಗಿ ಮಿಕ್ಸಿಡ್ ಬೇಕಾದ್ರು ಹಾಕೊಂಡ್ ಬಂದ್ಬಿಡ್ತೀನಿ ನಿಮ್ಮನ್ನ. ಆ ಲುಕ್ಕು ಪಂಚೆ ಕೆಳಗೆ ಇಳಿಸು. ಏನು ಇದೆಲ್ಲ? ಏನು ಅಂದ್ರೆ ನೀನ್ ದೊಡ್ಡ ಮಗನಿಗೆ ಹೇಳು, ಮಲಗೋಗ ಬೇಕಾಗಿರೋದ್ರೆ ಡಾಕ್ಟರ್ ನಾನೇ ಕಲ್ಲ ಗುಂಡು. ಅದು ನನ್ನ ಮೊಮ್ಮಗ ಗಜನ್ ಗೊತ್ತು. ಗಜ, ನೀ ಗುಂಡು ಹಾಕ್ಸಿದೀಯ. ಗುಂಡಿನ ರಾಣಿ ಬೇಕು. ಗುಂಡ್ರಾಣಿನ? ಗೊತ್ತಿಲ್ಲ, ಮಾಲಾಶ್ರೀ ಬೇಕು. ಮಾಲಾಶ್ರೀನಾ? ನೀನ್ ಇಳಿಸೋ, ನೀನ್ ಅವಳನ್ನ ಕರೆಸೋ, ನಾನು ಅವಳ ಜೊತೆ ಡ್ಯಾನ್ಸ್ ಮಾಡ್ಬೇಕು. ಡ್ಯಾನ್ಸ್ ಮಾಡ್ಬೇಕು. ಹೂವಿಗೆ ಖಾರ ಮಸಾಲೆ ಇದೇ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಬಾ, ಮೊದಲು ರೂಮ್ಗೆ ಹೋಗೋಣ, ಆಮೇಲೆ ಡ್ಯಾನ್ಸ್ ಮಾಡೋಣ. ಬಾ.
ಸೂರಪ್ಪ, ನಿನ್ ತಮ್ಮನ್ ತಲೆ ತೆಗೆದ ಹೈವಾನ್ ಪಶ್ಚಿಮ ದಿಕ್ಕಲ್ಲಿ ಜೋಪಾನವಾಗಿದ್ದಾನೋ? ಅಣ್ಣ ಅಣ್ಣ, ಅವನ ಹೆಸರು ಗಜ ಅಂತೆ. ಬೆಂಗಳೂರಲ್ಲಿ ಕೃಷ್ಣನ್ ಜೊತೆ ಓದ್ತಿದ್ದಂತೆ. ಅಯ್ಯೋ, ನನ್ ತಮ್ಮನ್ ತಲೆ ತೆಗ್ದವನ್ನ ತಿಥಿ ಮುಹೂರ್ತ ನೀನಿಟ್ಕೋ, ನಾನ್ ಅವನ್ ತಲೆನ ತಗೊಂಡ್ ಬರ್ತೀನಿ. ಅಣ್ಣ ಅಣ್ಣ, ಏನಣ್ಣ ಇನ್ನೂ ಮಲ್ಗಿದ್ಯಾ? ಕಾಲೇಜ್ಗೆ ಹೋಗ್ಬೇಕಲ್ವಾ? ನಾನು ಏನೇ ಬರ್ದಿದ್ರು ನೀನ್ ಬಂದ್ ನೋಡಿದ್ರೆ ತಾನೇ ನನಗೆ ಹೆಚ್ಚಿಗೆ ಮಾರ್ಕ್ಸ್ ಬರೋದು. ಓಹೋ, ಆಮೇಲೆ ಎದ್ದೇಳಣ್ಣ. ಅಮ್ಮ, ಕಾಲೇಜ್ಗೆ ಹೋಗಿ ಬರ್ತೀನಿ. ಹೋಗ್ಬಮ್ಮ. ಶ್ವೇತಾ, ನೀನು ಬರ್ಬೋದಲ್ವಾ? ಹೋಗ್ಬಾ ಅಮ್ಮ, ನಿಂಗೂ ಸ್ವಲ್ಪ ಬೇಜಾರು ಕಳಿಯುತ್ತೆ. ಬಾ. ಬಾಯ್ ತಾತ. ಬಾಯ್ ಪುಟ್ಟಿ. ಬಾಯ್ ಡ್ಯಾಡಿ. ಡ್ಯಾಡಿ, ಬಾಯ್. ಹೊರಡ್ಬಾ. ಬಾಯ್ ತಾತ. ಓ, ಗುಡ್ ಮಾರ್ನಿಂಗ್ ತಾತ. ಗುಡ್ ಮಾರ್ನಿಂಗ್. ಎಲ್ಲೋದ್ರಿ ಮನೆಗೆ ಹೆಸರ? ಬೆಳಗ್ಗೆ ಬೆಳಗ್ಗೆ ಕಾಫಿನೂ ಕೊಡದೆ? ಕಾಫಿನೂ ಕೊಟ್ಟಿಲ್ವಾ ನಿನ್ಗೆ? ಇಲ್ಲ. ಅಯ್ಯೋ, ರಾತ್ರಿ ನೀವು ಮಾಡಿದ ಅವಾಂತರದಿಂದ ನಮ್ ಪಂಚೆ ಎಲ್ಲ ಒದ್ದೆ ಆಯ್ತಲ್ಲ, ಅದನ್ನು ಒಗಿತಾ ಇದ್ದಾರೆ. ಓ, ಅಲ್ಲಿದ್ದೀರಾ? ಜೂಟ್ ಹೇಳು ತಾತ. ಅಪ್ಪಾಜಿ ಬಂದ್ರು ದಾರಿ ಬಿಡಿ, ಅಪ್ಪಾಜಿ ಬಂದ್ರು ದಾರಿ ಬಿಡಿ. ಯಾರೇ ಅಪ್ಪಾಜಿ? ನಾನು ಇಷ್ಟು ದೊಡ್ಡ ಕಾಲೇಜಲ್ಲಿ ಚಿಕ್ಕದಾಗಿ ರಿಸಲ್ಟ್ ಹಾಕೋರು ಕಾಣಿಸ್ತಾನೆ ಇಲ್ಲ. ಎಕ್ಸ್ಕ್ಯೂಸ್ ಮೀ. 422 422 422 422 422 490 420 421 422 423 422 ಮಿಸ್ಸಿಂಗ್ ಅಂದ್ರೆ ಹ್ಯಾಟ್ರಿಕ್ ಫೇಲ್ಯೂರ್. ಅಪ್ಪಾಜಿ ಕಡೆಯಿಂದ ನಿಮ್ಗೊಂದು ಥ್ಯಾಂಕ್ಸ್. ಕಷ್ಟಪಟ್ಟಿದ್ದಕ್ಕೂ ಫಸ್ಟ್ ಕ್ಲಾಸ್ ಬಂತು. ನನ್ನ ಹೆಸರು ಅಪ್ಪಾಜಿ ಅಂತ, ನನ್ನೆಲ್ಲ ಅಪ್ಪಾಜಿ ಅಂತಾನೆ ಕರೆಯೋದು. ಅದಕ್ಕೇನು ಇವಾಗ? ನಾನು ನಿಮ್ಮನ್ನ ಲವ್ ಮಾಡ್ಬೇಕು ಅಂತಿದ್ದೀನಿ. ಸಾರಿ, ನೋ ವೇಕನ್ಸಿ. ಅಲ್ಲ, ನನ್ನ ಹತ್ರ ರೆಕಮೆಂಡೇಶನ್ ಲೆಟರ್ ಇದೆ. ರೆಕಮೆಂಡೇಶನ್ ಲೆಟರ್? ಅದನ್ನ ಮಡ್ಚಿ. ಈ ಪಾಪಿ ಕಾಲೇಜ್ ಫೂಲ್ ಮಾಡಿದ್ರು ನನ್ನ. ಬ್ಯಾಡವ್ವ ಈ ಕಾಲೇಜ್. ಏನು ಅಪ್ಪಾಜಿ ಇದು? ನೆಟ್ಟು ಬೋಲ್ಟ್ ಕಳ್ಚೋಗಿರೋ ಕಾರ್ ತರ ಫೀಲ್ ಮಾಡ್ತಿದ್ಯಲ್ಲ, ಯಾಕೆ ಮತ್ತೆ ಫೇಲ್ ಆಗೋದಾ? ಮತ್ತೆ ಫೇಲ್ ಆದೆ ಅಂತ ಫೀಲ್ ಮಾಡ್ತಿಲ್ಲ, ಹುಡುಗಿರ್ ಮುಂದೆ ಮತ್ತೆ ಫೂಲ್ ಆದ್ನಲ್ಲ ಅಂತ ಫೀಲ್ ಮಾಡ್ತಾ ಇದ್ದೀನಿ. ಫುಲ್ ಕಂಡ್ ಹುಡುಗಿರಿಂದ ಸುತ್ತಿದ್ರೆ ಹೀಗೆ ಆಗೋದು ನೋಡು. ನಮಗ್ ಗೊತ್ತಿರೋ ಯಾವ್ದಾದ್ರು ಹುಡುಗಿನ ಟ್ರೈ ಮಾಡ್ಬೇಕು, ಗೊತ್ತಾಯ್ತಾ? ಸಿಗ್ತಾಳ? ಹಾ, ಸತ್ಯವಾಗ್ಲೂ ಸಿಗ್ತಾಳ. ಸಿಕ್ಬಿಟ್ಲು. ಥ್ಯಾಂಕ್ಸ್. ಯಾಕೋ? ಸತ್ಯನ್ ಟ್ರೈ ಮಾಡು ಅಂದಿತ್ತು. ನಾನೆಲ್ಲ ಹೇಳ್ದೆ. ಸತ್ಯವಾಗ್ಲೂ ಸತ್ಯ ಸಿಗ್ತಲೆ ಅಂತ ನೀನೇ ತರ ಹೇಳಿ ಬಂದ್ಬಿಟ್ಲು. ಎಲ್ಲೋದ್ರು? ಏನೇ ಹೇಗಿದ್ದಾಳವಳು? ಯಾರು? ಅದೇ ನಿನ್ ಆಕ್ಸಿಡೆಂಟ್ ಗಿರಾಕಿ ಶ್ವೇತಾ. 2 ಸೆಂಟಿಮೆಂಟ್ ಡೈಲಾಗ್ ಹೊಡೆದು ಮಲ್ಲಿಟ್ಕೊಂಡಿದ್ಯಲ್ಲ, ಅವಳ ಜೊತೆ ಏನ್ ನಡೆಸ್ತಾ ಇದೀಯಾ? ನೋಡು ಸತ್ಯ, ಏನಪ್ಪ? ನಂಗೆ ಸತ್ಯನ್ ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ. ಅದಕ್ಕೆ ನಾನೇನೇ ಮಾಡ್ಲಿ? ದಯವಿಟ್ಟು ದೊಡ್ಡ ಮನ್ಸ್ ಮಾಡಿ ಸತ್ಯಂಗ್ ಸೆಟ್ ಮಾಡ್ಕೊಡು. ಧಾರಾಳವಾಗಿ ಮಾಡ್ಕೊಳಪ್ಪ, ಯಾರು ಬೇಡ ಅಂದ್ರು. ನೀನ್ ಹೊಟ್ಟೆ ತಣ್ಣಗಿರ್ಲಿ. ಬಾ ಸತ್ಯ ಬಾ. ಏನೋ ಇದು? ಏನಿಲ್ಲ ಕಣೆ, ಅವನು ನಿನ್ನ ಲವ್ ಮಾಡ್ತಾನಂತೆ, ನಾನ್ ಮದಿಗ್ ಬರಬಾರ್ದಂತೆ, ಅಷ್ಟೇ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಈ ಮಿಸ್ಟರ್ ಬೀನ್ಗೆ ಈ ಮಿರ್ಚಿ ಮಸಾಲ ಮ್ಯಾಚೇ ಆಗಲ್ಲ. ಅಳ್ಬೇಡಯ್ಯ, ನಾನ್ ಮಾತಾಡ್ತೀನಿ ಅಂತ ಹೇಳ್ದೆ ತಾನೆ. ಸತ್ಯ, ನೀನ್ ಇಷ್ಟು ಡೈರೆಕ್ಟ್ ಆಗಿ ಹೇಳಿದ್ರೆ ಅವನಿಗೆ ಫೀಲ್ ಆಗಲ್ವಾ? ಅವನು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನ್ ಮಾಡ್ಕೋತಾನೆ? ಕೈ ಕಚ್ಕೋತಾನೆ, ಇಲ್ಲ ಕೈ ಮಡ್ಚಿಟ್ಕೋತಾನೆ. ಹಾಗಲ್ಲ ಸತ್ಯ, ಅವನು ಮೊದ್ಲೇ ಸೆನ್ಸಿಟಿವ್. ನೀನ್ ಕಾಟ ತಡಿಲಾರ್ದೆ ಅವನೇ ಸೈಲೆಂಟ್ ಆಗಿ ಸೈಡ್ಗೆ ಹೋಗ್ಬಿಡ್ತಾನೆ. ಪ್ಲೀಸ್ ಅಪ್ಪಾಜಿ. ನಮ್ಮಿಬ್ರು ಮಧ್ಯೆ ಗಜ ಇದ್ರೆ ಮಜಾ ಇರಲ್ಲ. ತುಂಬಾ ಚೆನ್ನಾಗಿದೆ ನಿಮ್ ಕಾಲೇಜ್ ಕ್ಯಾಂಪಸ್, ದೊಡ್ಡದಾಗಿದೆ. ನೀನು ನಿಮ್ ಲೆಕ್ಚರರ್ಸ್ ಯಾರು ಮಾತಾಡ್ಸಲ್ವಾ? ಇಲ್ಲ ಇಲ್ಲ. ಗುಡ್ ಗುಡ್. ಟೈಮ್ ಆಯ್ತು, ಬಾ ಬಾ ಬೇಗ ಬಾ. ಬಸ್ಸು, ಏನು ಏನ್ ಮಾಡ್ತಾ ಇದ್ದೀರಾ? ಕಾಣಿಸ್ತಾ ಇಲ್ವಾ? ಕಾಳಾಗ್ತಾ ಇರೋದು. ನೀವು ಅಲ್ಲಿ ಕಾಳಾಗ್ತಾ ಇದ್ದೀರಾ? ಹೇಳ ಹೇಳ ಈಗ. ಯಾರೋ ನೀನು? ಇವರು ನಮ್ಮ ಅಣ್ಣ. ಓಹೋ, ನಿಮ್ಮ ಅಣ್ಣನ? ಹಾಗೆ ನನ್ ಬಗ್ಗೆ ಸ್ವಲ್ಪ ಹೇಳು. ಇವರು ನನ್ ಮದ್ವೆ ಆಗೋರು, ನಿನ್ ಭಾವ. ಅಯ್ಯೋಯ್ಯೋ,
ಬಾವಾ ಶ್ರೀರಾಮಚಂದ್ರ ಮೂರ್ತಿ ಬಿಲ್ ಬೆಂಡಿಂಗ್ ನೀನ್ ಇಲ್ಲೇನ್ ಮಾಡ್ತಿದ್ಯಾ ಬಾವಾ? ಅದು ಅವಳು ಗ್ಯಾರಂಟಿ ಪಾಸ್ ಆಗ್ತಾಳೆ ಅಂತ ಗೊತ್ತಿತ್ತು, ಅದಕ್ಕೆ ಪಾರ್ಟಿ ಕೇಳೋಣ ಅಂತ ಬಂದೆ. ಪಾರ್ಟಿಯೋ ಪಾರ್ಟಿ ಎಸ್ ಕೃಷ್ಣನ್ ಜೊತೆ ಓದ್ತಾ ಇದ್ದ ಗಜನ್ ಡೀಟೇಲ್ಸ್ ಕೊಡು. ನೂರ 10ನೇ ಅಪ್ಲಿಕೇಶನ್ ಎಲ್ಲೋ? ಅಣ್ಣ ಅಣ್ಣ, ಅವನ್ ದೊಡ್ಡ ಕಿಲಾಡಿ, ಕೈ ಕಾಲಿಟ್ ಜಾಗನ ವರ್ಷ ಹೋಗ್ತಾನೆ. ಈಗ ಅವನು ಮೈಸೂರಲ್ಲಿದ್ದಾನೆ ಅಂತ ಗೊತ್ತಾಯ್ತು. ಮೈಸೂರಲ್ಲಿ ಎಲ್ಲಿರ್ತಾನೋ? ಈ ಫೋಟೋದಲ್ಲಿರೋ ನೋಡಿದೀಯಾ? ಇಲ್ಲ ಅಣ್ಣ. ಹಲೋ, ಈ ಫೋಟೋದಲ್ಲಿರೋ ಏನಾದ್ರು ನೋಡಿದೀಯಾ? ಇಲ್ಲ ಅಣ್ಣ, ನೋಡಿಲ್ಲ. ಆಹಾ, ಏನ್ ಅಂದವಾಗ್ಬಿಟ್ಬಿಟ್ಟ ನನ್ನ ಮಗ ನೀನು. ನಿನ್ನಲ್ಲಿ ಏನೋ ಒಂದ್ ಸ್ಟೈಲ್ ಇದೆ. ಏಯ್ ಗಜೇಂದ್ರ ಮೂರ್ತಿ, ನಾವು ಹೋಗ್ತಿರೋದು ಬೀಗ್ರ ಮನೆ ಪೂಜೆಗೆ, ನೀನು ಹೆಣ್ಣು ನೋಡಕ್ಕಲ್ಲ. ಬೇಗ. ಈ ಫೇಸ್ಗೂ ಆ ಹೆಸರಿಗೂ ಒಂಚೂರು ಮ್ಯಾಚೇ ಆಗಲ್ಲ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಗಜ ಅಂದ್ರೆ ಸಾಕು. ಓ ಸರಿ ಸರಿ, ನಮ್ ತಂದೆ ಹೆಸರು ಹಿಡಿದು ಕೂಗಬಾರ್ದು ಅಂತಾನೋ? ಯಾಕೆ ತಾತ, ಕಾಫಿ ಚೆನ್ನಾಗಿಲ್ವಾ? ದರಿದ್ರದವನೇ, ಛೀ, ಮತ್ ಅದೇ ಸಾಕ್ ಸಾಕೊಂಡ್ ಬಂದಿದೀಯಾ? ತಾತ ನೀವ್ ಹಿಂಗ್ ಮಾತಾಡ್ತೀರಾ ಅಂತಾನೆ ಹೊಸ ಸಾಕ್ಸು, ಬ್ಲ್ಯಾಕ್ ಕಲರ್. ಹೊಸ ಸಾಕ್ಸ್ ಅಂತೀಯಾ? ಗಬ್ಬು ವಾಸನೆ ಬರ್ತಾ ಇದೆ. ನೋಡಿದ್ರ, ನನ್ಗೆ ಗೊತ್ತಿತ್ತು ನೀವ್ ಹಿಂಗ್ ಹೇಳ್ತೀರಾ ಅಂತ, ಅದಕ್ಕೆ ಹಳೆ ಸಾಕ್ಸು ತಂದಿದ್ದೀನಿ. ಮೂಸ್ ನೋಡಿ ಬೇಕಾರೆ. ಥೂ, ಇಲ್ಲೇ ಬಿಟ್ಟೋದ. ಮಾವ, ಏನೇ ನಿನ್ನ ನೋಡ್ತಾ ಇದ್ರೆ ಬಾಗ್ಲು ಚಿಲ್ಕ ಬೋಲ್ಟ್ ಎಲ್ಲ ಹಾಕ್ಬಿಡ್ಲಾ ಅನ್ನಿಸ್ತಾ ಇದೆ. ಆಗ ನಾನ್ ನಿನಗೆ 3 ಗಂಟೆ ಹಾಕ್ಬೇಕಾಗತ್ತೆ. ನಾನ್ ರೆಡಿ. ಏನ್ ರೆಡಿ? ಗಜ. ಸತ್ಯ ಬಿಡು. ಸತ್ಯ ಬಿಡಲ್ಲ. ನೋ. ಸತ್ಯ ಯಾರ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ. ಬಿಡು. ಸತ್ಯ ಬಿಡು. ಸತ್ಯ ಬಿಡು. ಇದೇನ್ ಮಗು ಅಳಸೋಂಡು? ಮಗು ಎಲ್ಲ ನಾನು. ಸಾರಿಡಾ, ಟ್ಯಾಕ್ಸಿ ನಿಂದೇನೆ, ಲಿಫ್ಟ್ ತಗೊಂಡೆ ಅಷ್ಟೇ. ಬಾಯ್ ಅಪ್ಪಾಜಿ. ಏನೋ ಇದು? ಟೀ ಶರ್ಟ್ ಇದೆಲ್ಲ ಅವತ್ ಕಾಲೇಜಲ್ಲಿ ಸಚ್ಚಿನ ನೀನು ನೋಡ್ಕೊಂಡೆ, ಇವತ್ತು ಬಾಗ್ಲ ಹಾಕೊಂಡು. ಅಪ್ಪಾಜಿ ಇದೆಲ್ಲ ಸುಮ್ನೆ ಇಷ್ಟೆಲ್ಲ ಮಾಡಿ ಸುಮ್ನೆನಾ? ಇವಳು ನೋಡಿದ್ರೆ ಹಿಂಗ ಆಡ್ತಾನ, ಅವ್ನು ನೋಡಿದ್ರೆ ಹಂಗ ಆಡ್ತಾನ. ಅಣ್ಣ, ಏನು? ನಾನು ನಿಮ್ ಜೊತೆ ಬರ್ತೀನಿ. ಏನಲ್ಲೇನ್ ಶ್ರೀರಾಮಚಂದ್ರ ಪಟ್ಟಾಭಿಷೇಕನ? ಮದ್ವೆ ಆಗದೆ ಆ ಮನೆಗೆ ಆಗೆಲ್ಲ ಹೋಗಾಗಿಲ್ಲ ಗೊತ್ತಾ? ಅವರೇ ಪರ್ಸನಲ್ ಆಗಿ ಬರಕ್ ಹೇಳಿದ್ದಾರೆ. ನೀನೇ ಏನಾದ್ರೂ ಮ್ಯಾನೇಜ್ ಮಾಡ್ಬೇಕು. ಶ್ವೇತನು ಜೊತೆ ಕರ್ಕೋ. ನೋಡ್ರು, ಅಲಂಕಾರ ಎಲ್ಲ ಬಹಳ ಚೆನ್ನಾಗಿದೆ. ಬನ್ನಿ ಬಾವ. ಬನ್ನಿ ಅಕ್ಕೆ. ವರಲಕ್ಷ್ಮಿ ಬಂದ್ಬಿಟ್ಟಿದ್ದಾಳೆ. ನೀವ್ ಫೋನ್ ಇಟ್ರಿ, ಆದ್ರೆ ನಮ್ ಬಾವ ಅದೇ ಫೋನ್ ತಗೊಂಡು ನೀನ್ ಬರ್ಲೇಬೇಕು ಅಂತ ನಮ್ಮವರು ಕಾಲಿಗೆ ಬಿದ್ರಂತೆ. ಮಾಡ್ಬಿಟ್ನಾ? ಹೇ, ಆ ಹೂ ಸರಿಯಾಗೇ ಇದೆ, ಕೀಳ್ಬೇಡ. ಬೇಕೂಫಾ. ಬಾವಾ ಬನ್ನಿ, ಎಲ್ಲ ಬನ್ನಿ. ಸತ್ಯ, ನಡೆದಿದ್ ನೋಡಿ ಈ ಅಪ್ಪಾಜಿಗೆ ತುಂಬಾ ಬೇಜಾರಾಗ್ತಾ ಇದೆ. ಏನ್ ನಡೀತು? ರೂಮ್ ನಲ್ಲಿ ಗಜ ನೀನು. ಹೀಗಾದ್ರೆ ತುಂಬಾ ಕಷ್ಟ ಅಪ್ಪಾಜಿ. ಇವತ್ತಲ್ಲ ನಾಳೆ ಇದೆಲ್ಲ ಕಾಮನ್. ಅವ್ನ್ ನೋಡಿದ್ರೆ ಸುಮ್ನೆ ಅಂತಾನೆ, ನೀನ್ ನೋಡಿದ್ರೆ ಕಾಮನ್ ಅಂತ್ಯ. ಸುಮ್ನೆನ ಕಾಮನ್ ನಂಗೆ ಈಗಲೇ ಹೇಳ್ಬೇಕು. ಈ ಬ್ರಿಲಿಯಂಟ್ ತಲೆಗೆ ಹೊಳಿದೇ ಇರೋದು ಏನಿದೆ ಅಪ್ಪಾಜಿ? ಪಾದರಸ ನೀನು.
ಇಷ್ಟಕ್ಕೂ ಸುಮ್ನೆನಾ ಕಾಮನ ಹೇಳಲೇ ಇಲ್ವಲ್ಲ. ರೀ ಚಂದ್ರಶೇಖರನ್ ಮಗ ಕಣ್ರಿ. ಹೌದಲ್ಲೇ ಸಕ್ಕದ ತಗ್ಲಾಕ್ ಬಿಟ್ಟಲ್ಲ ಬಾವ ನೀನು. ಇಲ್ಲಾಂದ್ರೆ ನಾವೆಲ್ಲ ತಗ್ಲಾಕತ್ತಿದ್ವಲ್ಲಪ್ಪ. ಏನಪ್ಪ ನೀನ್ ಹೇಳೋದನ್ನ ಕೇಳ್ಬಿಟ್ರೆ ಚೆನ್ನಾಗಿದ್ಯಾ? ಹಾ. ಈಗ ತಾನೇ ನಿಮ್ಮ ಅಮ್ಮ ಸಿಕ್ಕಿದ್ಲು, ನೀನ್ ಬಂದಿದ್ಯಾ ಅಂತ ಹೇಳಿದ್ಲು. ಬೆಂಗಳೂರು ನೀರ್ ಕುಡಿದ ತಕ್ಷಣ ಹೇಗಿದ್ಯಪ್ಪ ಕಲ್ಲರು? ಆಹಾ ಮಿರಿ ಮಿರಿ ಮಿಂಚಿತಾ ಇದೆಯಾ. ನನ್ನ ಮಗಳು ವಿದ್ಯಾ ಅಂತ ಹೇಗಿದ್ದಾಳೆ? ಗುರ್ತು ಸಿಗ್ಲಿಲ್ವಾ? ಇಲ್ವಲ್ಲ. ಅಯ್ಯಯ್ಯೋ ಈಗ ತಾನೇ ನಿಮ್ಮಮ್ಮ ಸಿಕ್ಕಿ ಹೇಳಿದ್ಲು ನಿನ್ ಮಗಳು ಮಹಾಲಕ್ಷ್ಮಿ ತರ ಇದ್ದಾಳೆ ಅಂತ. ಆಹಾ ಏನ್ ನಾಚ್ಕೋತೀಯ? ಯಾವಾಗ್ಲೂ ಗಜ ಗಜ ಅಂತ ಕನ್ವರ್ಸ್ತಾ ಇರ್ತೀಯ. ಈಗ ಎದುರಿಗೆ ಇದ್ರು ಮಾತಾಡ್ಸಕ್ ನಾಚ್ಕೋತಿಯಲ್ಲಿ. ಇವ್ರು ನೋಡು ಹೇಗ್ ನಿಂತವ್ರೆ, ಒಳ್ಳೆ ಗಡಗಮ್ಮ ನಿಂತವ್ರೆ. ನಮ್ಮ ಅಪ್ಪನಿಗೆ ಬಡ್ಕೊಂಡೆ ಈ ಬಾಂಡಿಗೆ ನಾನು ಕೊಟ್ಟು ಮದುವೆ ಮಾಡ್ಬೇಡ ಅಂತ. ಮಾತಾಡ್ಸ್ರಿ ಹುಡುಗನ ಮಾತಾಡ್ಸಿ. ಏನಪ್ಪ ಗಜ ಚೆನ್ನಾಗಿದ್ಯಾ? ಏನ್ ಚಂದನೋ ಏನೋ ಈ ಕೀಚೈನು ಪಕ್ಕದಲ್ಲಿ ನಮ್ಮೂರು ಅಂತ ನಮ್ ಜನ ಇಲ್ದಿದ್ರೆ ಏನಕ್ಕಪ್ಪ? ಮೂರ್ಛೆ ರೋಗ. ನಮ್ಮನೆ ಫಂಕ್ಷನ್ ಅಂತ ಬಂದೆ, ಇಲ್ಲ ಅಂದ್ರೆ ಕೀಚೈನ್ ಇಟ್ಕೊಂಡು ನಿಂತಿರೋದೆ ಅಷ್ಟೇ. ವಿದ್ಯಾ ತುಂಬಾ ಚೆನ್ನಾಗಿದ್ದಾಳೆ, ನನಗಿಡಿಸಿದಾಳೆ. ಅಯ್ಯಯ್ಯೋ ಏನ್ ಚೆನ್ನಾಗಿದ್ರಿ, ಏನ್ ಪ್ರಯೋಜನ ಬಂತಪ್ಪ? ಅದೃಷ್ಟನು ಬೇಕಲ್ವಾ? ಅಯ್ಯೋ ಏನ್ರಿ ಮಕ್ಕ ನೋಡ್ಕೊಂಡು ನಿಂತಿದ್ದೀರಾ ಗಡ್ಗೊಂಬತ್ತಾರ? ಅಲ್ಲಿ ಚೀಟಿಗೆ ಹೋಗ್ಬೇಕು, ಜನ ಎಲ್ಲ ಕಾಯ್ಕೊಂಡು ನಿಂತಿರ್ತಾರೆ. ನಡ್ರಿ ಮೊದ್ಲು. ನೋಡಪ್ಪ ನೀನು ತಲೆ ಸುತ್ತ ಬಂದು ಎಲ್ಲರೂ ಬಿದ್ದಿದ್ಬಿಟ್ಟಿಯ. ಏನ್ ಬಿಟ್ರು ಈ ಕೀಚೈನ್ ಮಾತ್ರ ಬಿಡ್ಬೇಡ. ಹುಷಾರು. ಬರ್ಲಪ್ಪ ಬರ್ತೀನಿ. ಬಾವ ಅಂದ್ರೆ ನಿಮ್ಗೆ ಬರಲ್ಲ ಎಲ್ಲ ಸುಮ್ನೆ. ಹಂಗಂದ್ರೆ ಅದು ಸುಮ್ನೆ. ಸತ್ಯ ಹೇಳಿದ್ ಕರೆಕ್ಟೇ. ಈ ಅಪ್ಪಾಜಿ ಪಾದರಸ. ಹೋಗಮ್ಮ ಶ್ವೇತನ್ ಕರ್ಕೊಂಬ. ಸರಿ ಅತ್ತೆ. ಬಾವ ನಾನೊಂದ್ ಮಾತು ಕೇಳ್ತೀನಿ, ಏನು ಅನ್ಕೊಳ್ಳೋದ ತಾನೆ? ಅನ್ಕೊಂಡ್ರೆ ಕೇಳಲ್ವಾ? ಏನಿಲ್ಲ, ಬೈತಿರೇನೋ ಅಂತ. ಏನ್ ಲವ್ವಾ? ಲವ್ ಇನ್ಮೇಲೆ ಮಾಡ್ಬೇಕಷ್ಟೇ. ಅದೇನು ಎಲ್ಲಾರು ಬಲೆ ಬೀಸಿ ಮನೆ ಕರ್ಕೊಂಡ್ ಬಂದ್ರೆ ನೀವು ಕರ್ಕೊಂಡ್ ಬಂದ್ಮೇಲೆ ಬಲೆ ಬೀಸ್ತೀನಿ ಅಂತೀರಲ್ಲ? ನಮ್ದಾಗೇನೆ ಎಲ್ಲ ಉಲ್ಟಾ ಪಲ್ಟಾ. ಗೆದ್ಲು ಕಟ್ಟಿದ್ಮೇಲೆ ತಾನೆ ಯಾವ ಮನೆ ಮಾಡ್ಕೊಳ್ಳೋದು. ಓಹೋ ಬಾವ ನೀವಂತರ ವಿಚಿತ್ರ ಅಲ್ಲ. ಬಾ ಎಂತ ನೋಲೇ ಬಿಡಿ. ಸೀರಿಯಸ್ ಆಗಿ ಹೇಳ್ತೀನಿ ಕಣೋ, ಶ್ವೇತಾ ನಿನಗೆ ಸರಿಯಾದ ಜೋಡಿ.